Now, I request our today's chief guest, Sri Gururaj Kajgi sir, to address the gathering. Sir, please. Dear friends, it is a delightful coincidence that I am here in Gulbarga today. I am here for a different purpose. Some of you would have seen me in the big festival happening in Bharatiya Samskriti Utsav. I came for that and I got the message that today we have the annual day. I could not resist it. So I drove down from Sedam only for this program. And normally in Gulbarga, I am confronted by a very peculiar question which I don't find anywhere in the world. Everyone who met me in Sedam was not asking me, how are you? The question they're asking, why are you not in a suit? I said, my coat seems to be more popular than me. I told them tomorrow I'll hang a coat there in the center and walk around. ಯಾಕೆ ಹೇಳ್ತೀನಿ ಅಂದರೆ ಮನುಷ್ಯಗೆ ಒಂದು ಬ್ರ್ಯಾಂಡ್ ಆಗಿಬಿಡ್ತದೆ. ನಾನಕ್ಕಿಂತ ಹೆಚ್ಚು ನನ್ನ ಕೋಟೆ ಪ್ರಸಿದ್ಧ ಆಗಿದೆ ಅನಿಸುತ್ತೆ. ಎಲ್ಲರೂ ಕೇಳಿದ್ರು ಕೋಟೆಗೆ ಹಾಕ್ಕೊಂಡಿಲ್ಲ ಯಾರು ತಪ್ಪು ಮಾಡ್ದಂಗೆ ಆಗ್ಬಿಡುತ್ತೆ ನನಗೆ ಯಾಕೋ. ಅದು ತುಂಬ ಸಂತೋಷ ಅಂದರೆ ಇವತ್ತು ವಾರ್ಷಿಕೋತ್ಸವ ಮಾಡ್ತಾ ಇದ್ದೀರಿ. ತುಂಬ ಚೆನ್ನಾಗಿ ಮಾತಾಡಿದಿರಿ ನೀವೆಲ್ಲನೂ. ನನಗೆ ಟೀಚರ್ ಮಾತಾಡೋದಕ್ಕಿಂತ ಮಕ್ಕಳು ಮಾತಾಡೋದು ಕೇಳೋದು ಭಾಳ ಇಷ್ಟ. ಯಾಕಂದರೆ ನಿಮ್ಮ ಮಾತು ಹೃದಯದಿಂದ ಬರಬೇಕಾದ್ರೆ ಆ ಹುಡುಗಿ ಮಾತಾಡಿಲ್ಲ, ತುಂಬ ಚೆನ್ನಾಗಿ ಮಾತಾಡಿದ್ಲು. ಪ್ರಿಪೇರ್ ಇಲ್ಲ, ಕನ್ನಡದಲ್ಲಿ ಮಾತಾಡಿದ್ಲು. ಆದರೆ ಯಾಕೆಂದ್ರೆ 2-3 ಸಲ ಭೇಟಿಯಾಗಿದ್ದೇನೆ ನಾನು. ನೆನಪಿದೆ ಅನ್ಸುತ್ತೆ ಹುಡುಗಿ ಅಲ್ಲ? ಹಾಂ, ಡಾನ್ಸ್ ಮಾಡ್ಬೇಕಾದ್ರೆ ಹೇಳಿದೆ ಯಾಕೆ ನಾನು, ನೆನಪಿದೆ ನನಗೆ ಅಂತ ಸ್ಟೇಜ್ ಮೇಲೆ ಕೂತ್ಕೊಂಬ. ವೆರಿ ಗುಡ್. ಯಾವಾಗಲೂ ಸ್ಪಾಂಟೇನಿಯಸ್ ಮಾತು ಬರ್ತದಲ್ಲ, ನ್ಯಾಚುರಲ್ ಆಗಿರ್ತದೆ. ಭಾಳ ವಿಚಾರ ಮಾಡಿ ಭಾಷೆ ಇಟ್ಬಿಟ್ಟು ತಲೆ ಕೆಡಿಸ್ಕೊಳ್ಳೋದು ಬೇಡ. ಹೃದಯಕ್ಕೆ ಯಾವ್ದು ಮಾತು ಬರ್ತದಲ್ಲ ಸೀದಾ ಹೃದಯಕ್ಕೆ ಹೋಗ್ತದೆ. ಬುದ್ಧಿಯಿಂದ ಮಾತು ಬಂದದ್ದು ಬುದ್ಧಿಗೆ ಮಾತ್ರ ಹೋಗ್ತದೆ. ಒಂದು ಮಾತು ತಿಳ್ಕೊಂಡ್ಬಿಡ್ಬೇಕು, ಯಾವುದು ಬರೀ ಬುದ್ಧಿಗೆ ಹೋಗ್ತದೆ ಅದು ಲಘು ಮರ್ತು ಹೋಗ್ತದೆ. ಯಾವುದು ಹೃದಯಕ್ಕೆ ಹೋಗ್ತದೆ ಅದು ಖಾತ್ರಿ ಉಳ್ಕೊಂಡ್ಬಿಡ್ತದೆ. ಕೆಲವೊಂದ್ಸಲ ನೀವು ಕಾಸ್ಟ್ ಫಿಸಿಕ್ಸ್ ಓದಿದ್ದು, ಕೆಮಿಸ್ಟ್ರಿ ಓದಿದ್ದು ಪರೀಕ್ಷೆಯಾಗಿ 3 ತಿಂಗಳಿಗೆ ಮರ್ತು ಹೋಗೋದಿಲ್ಲ. ಮತ್ತು ಇಕ್ವೇಷನ್ ಬಂತಪ್ಪ, ಇದು ಬ್ಯಾಲೆನ್ಸಿಂಗು ಅಂತ. ಆದರೆ ಸ್ಕೂಲ್ನಾಗ ಈ ಕಾಲೇಜ್ನಾಗೆ ಒಂದು ಆ್ಯಕ್ಟಿವಿಟಿ ಮಾಡ್ತೀರಿ, ಒಂದು ಡ್ಯಾನ್ಸ್ ಮಾಡ್ತೀರಿ, ಒಂದು ಹಾಡು ಹೇಳ್ತೀರಿ, ಅಥವಾ ಒಂದು ಡಿಬೇಟ್ ಕಾಂಪಿಟೇಷನ್ನಾಗ ಭಾಗವಹಿಸ್ತೀರಿ, ಮರೆಯೋದೇ ಇಲ್ಲ ಅದು. 25 ವರ್ಷ ಆದ್ಮೇಲೆ ನೀವು ಫ್ರೆಂಡ್ಸ್ ಸಿಕ್ಕಿರಿದಾಗ ನೆನಪದೇನೋ ಓದ್ತಾ ವೇದಿಕನ ಹೆಂಗೆ ಕ್ಲಾಸ್ ಮಾಡಿದ್ದೆ ನೆನಪದ ಅಂತ ಬರ್ತದೆ. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ಕಲಿಕೆ ಒಂದು ಭಾರ ಆಗಬಾರ್ದು, ಕಲಿಕೆ ಸಂಭ್ರಮ ಆಗಬೇಕು ಅಲ್ಲ. ಆಟ ಆಡ್ಬೇಕಾದ್ರೆ ಮನಸ್ಸು ಎಷ್ಟು ನಿರಾಳಿ ಇರ್ತದಲ್ಲ, ಆಟ ಆಡ್ಬೇಕಾದ್ರೆ, ಕತೆ ಹೇಳ್ಬೇಕಾದ್ರೆ, ಫ್ರೆಂಡ್ ಜೋಡಿ ಹರಟಿ ಹೊಡಿಬೇಕಾದ್ರೆ ಮನಸ್ಸು ಎಷ್ಟು ನಿರಾಳಿ ಇರ್ತದೆ, ಯಾವ ಟೆನ್ಷನ್ ಇರೋದಿಲ್ಲ. ಕಲಿಬೇಕಾದ್ರೂ ಹಾಗೆ ಇರಬೇಕು. ನೀವು ಸೈನ್ಸ್ ಕಲ್ತೀರಲ್ಲ ಹುಡುಗರು, ನೀವು ಕೆಲವು 9th ಅವ್ರು ಇದ್ದೀರಿ, ಕೆಲವು 10th ಅವ್ರು ಇದ್ದೀರಿ, PUC 1 and 2 ಇದ್ದೀರಿ. ನಾನು ಕೆಮಿಸ್ಟ್ರಿ ಟೀಚರ್. ನಾನು ಬೇಸಿಕಲಿ ಐ ಎಮ್ ಎ ಡಾಕ್ಟರೇಟ್ ಇನ್ ಕೆಮಿಸ್ಟ್ರಿ ಫ್ರಮ್ ಭಾಭಾ ಅಟಾಮಿಕ್ ರಿಸರ್ಚ್ ಸೆಂಟರ್, ಮುಂಬೈ. ಮೈ PhD ಗೈಸ್ ವರ್ ಡಾಕ್ಟರ್ ರಾಜಾ ರಾಮಣ್ಣ. ನೀವು ಕೇಳಿದಿರೋ ಗೊತ್ತಿಲ್ಲ, ಒನ್ ಆಫ್ ದ ಗ್ರೇಟೆಸ್ಟ್ ಸೈಂಟಿಸ್ಟ್ ಆಫ್ ದಿ ವರ್ಲ್ಡ್. ಅಟಾಮಿಕ್ ಎನರ್ಜಿ ಒಳಗೆ ವರ್ಲ್ಡ್ ಅಟಾಮಿಕ್ ಎನರ್ಜಿ ಕಮಿಷನ್ ಚೇರ್ಮನ್ ಆಗಿದ್ದವರು, ಭಾಭಾ ಅಟಾಮಿಕ್ ರಿಸರ್ಚ್ ಸೆಂಟರ್ ಚೇರ್ಮನ್ ಆಗಿದ್ದವರು, ನನ್ನ PhD ಗೈಡ್ ಆಗಿದ್ದರು. ಅವ್ರು ನನಗೆ ಹೇಳಿದರು, ಹೆಂಗೆ ಕಲಿಸ್ಬೇಕು, ಕೆಮಿಸ್ಟ್ರಿ ಕಲಿಸಿದ್ರೆ, ಫಿಸಿಕ್ಸ್ ಕಲಿಸಿದ್ರೆ ಹೆಂಗೆ ಕಲಿಸ್ಬೇಕು. ನಾನೊಂದು ಪ್ರಯೋಗ ಮಾಡಿದ್ದೆ, ನಿಮ್ಮ ಜೋಡಿನ ಪ್ರಯೋಗ ಮಾಡ್ಬೋದು ಅದನ್ನು ಬೇಕಾದ್ರೆ ಒಂದ್ಸಲ ಯಾವಾಗ ಟೈಮ್ ಸಿಕ್ಕಾಗ. ನನಗಿಬ್ಬರು ಮಕ್ಕಳಿದ್ದಾರೆ, ದೇ ಆರ್ ಡೂಯಿಂಗ್ ವೆರಿ ವೆಲ್ ಇನ್ ಲೈಫ್. ಅವರಿಬ್ಬರು ನಾನು ಕಲಿಸಲಿಕ್ಕೆ ಟೈಮ್ ಇದ್ದಿಲ್ಲ. ನಾನು ಬಹಳ ಸಣ್ಣ ವಯಸ್ಸಿಗೆ ಕಾಲೇಜ್ ಪ್ರಿನ್ಸಿಪಾಲ್ ಆಗಿಬಿಟ್ಟೆ. ಐ ವಾಸ್ 28 when I became the principal of a huge women's college in Bangalore. I was the youngest principal in the country at that time. And I had very good records. ಭಾಳ ತಿರುಗಾಡಿನ ಜಗತ್ತೆಲ್ಲ. 22 ವರ್ಷಕ್ಕೆ ಅಮೇರಿಕಾದಾಗ ಪಾಠ ಮಾಡ್ತಿದ್ದೆ ನಾನು. at 22 I was teaching in the University of New Orleans in Texas. ಎಲ್ಲ ಮಾಡಿದ್ದೆ. ಅಲ್ಲಿ ನಾನು ಹುಡುಗ, ಅಲ್ಲಿ ಹೋದರೆ ಕೆಲವು ಹುಡುಗರು 6 ಫೂಟ್ 4 ಇಂಚ್ ಅವರೆಲ್ಲ ನಾನು ಹಿಂಗೆ ನೋಡ್ತಿದ್ರು. ಆ ವಾತಾವರಣದಿಂದ ಎಲ್ಲ ಬಂದವ ನಾನು. ಪೇಪರ್ ಪಬ್ಲಿಷ್ ಮಾಡಿದೆ, ಜಗತ್ತಿನ ಸುತ್ತ ಓಡಾಡಿದೆ. ಬರೀ ಕೆಮಿಸ್ಟ್ರಿಗೋಸ್ಕರ ಒಂದು 25-30 ದೇಶಕ್ಕೆ ಹೋಗಿರ್ಬೇಕು ನಾನು ಪೇಪರ್ ಪ್ರೆಸೆಂಟ್ ಮಾಡಲಿಕ್ಕೆ. ಅವಾಗ ಅದೇನು ದೊಡ್ಡದಲ್ಲ, ನನಗಿಂತ ಜಾಸ್ತಿ ಏರ್ ಹೋಸ್ಟೇಜ್ ಜಾಸ್ತಿ ಅಡ್ಡಾಡ್ತಾರೆ, ಅದೇನು ದೊಡ್ಡದಲ್ಲ. ಆದರೆ ಮುಖ್ಯ ಏನಂದ್ರೆ ಕಲ್ಕೊಳ್ಳಿಕ್ಕೆ ಏನಾಯ್ತು ನನಗೆ ಅವಕಾಶ ಅಂದರೆ,
ರಾಮಣ್ಣ ಹೇಳ್ತಿದ್ರು ನನಗೆ, ಕಲಿಸಿದ್ರೆ ಹೆಂಗೆ ಕಲಿಸ್ಬೇಕಂದ್ರೆ ಕೈಯಾಗ ಪೇಪರ್ ಇಲ್ಲದೆ ಕಲಿಸ್ಬೇಕು. ನಾನು ಇಬ್ಬರು ಮಕ್ಕಳ ಮೇಲೆ ಪ್ರಯೋಗ ಮಾಡಿದ್ದೆ ಅದನ್ನು. ಭಾಳ ಬ್ಯುಸಿ ಇದೆ, ನನಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಿದ್ದಿಲ್ಲ. ನಾನು ದೊಡ್ಡ ಮಕ್ಕಳು ಹೇಳಿದೆ, ನೋಡಿ ವಾಕಿಂಗ್ ಬಂದ್ಬಿಡೋ ನೀನು ಒಂದು ವಾರ, ಬೆಳಗ್ಗೆ 5:30 ಹೋಗ್ತೀನಿ, ವಾಕಿಂಗ್ ಬಾ, ನಿನಗೆ ಅಟಾಮಿಕ್ ಸ್ಟ್ರಕ್ಚರ್ ಕಲಿಸ್ಬಿಡ್ತೀನಿ ಚಾಪ್ಟರ್, ಸೆಕೆಂಡ್ PUC ಅಟಾಮಿಕ್ ಸ್ಟ್ರಕ್ಚರ್ ಚಾಪ್ಟರ್. ರೈಟರ್ ಫ್ರಮ್ ದಿ ಥಾಮ್ಸನ್ಸ್ ಮಾಡೆಲ್ ಟು ಹೈಸನ್ಬರ್ಗ್ ಪ್ರಿನ್ಸಿಪಲ್. ನಾನು ವಾಕಿಂಗ್ ಹೋಗ್ತಾ ಹೇಳ್ಕೊತ ಹೋಗೋದು, ಅವಾಗ ಕಣ್ಣು ಚಿತ್ರ ಬರೋಂಗೆ ಹೇಳ್ಕೊತ ಹೋಗ್ಬೇಕು ಅದನ್ನು. ಆ್ಯಂಡ್ ಇನ್ 3 days ಐ ಕಂಪ್ಲೀಟೆಡ್ ದಿ ಎಂಟೈರ್ ಸೆಕೆಂಡ್ PUC ಸಿಲೆಬಸ್. ಅವೆಲ್ಲ ಪುಣ್ಯವಂತ 3 ದಿವಸ ಸಿಗ್ತಾ ಅವ್ಗೆ. ಎರಡನೇದವಾಗ ಅದು ಸಿಗಲಿಲ್ಲ, ಎಲ್ಲೋ ಲಗ್ನಕ್ಕೆ ಹೊಂಟಿದ್ವಿ ಬಾಗಲಕೋಟ್ ಕಡೆ. ಹೇಳಿದೆ, ಬಸ್ ನನ್ನ ಮಗಳು ಕೂಡ ನೀನು ಅಂತ ಹೇಳಿದೆ. ಇವತ್ತು ರಾತ್ರಿ ನಿದ್ದೆ ಮಾಡಂಗಿಲ್ಲ. ಹ್ಞೂ ಅಂದ. ಕಿಟಕಿ ಕಡೆ ಅವನು ಕೂಡಿಸಿ ನಾ ಈ ಕಡೆ ಕೂತಿ, ರಾತ್ರಿ ಸುಮಾರು 9ಕ್ಕೆ ಬಸ್ ಬಿಡ್ತು. ಮುಂಜಾನೆ 4:15 ತನಕ ಅಟಾಮಿಕ್ ಸ್ಟ್ರಕ್ಚರ್ ಚಾಪ್ಟರ್ ಮುಗೀತು. ಕತ್ಲಿ ಒಳಗೆ ಪೇಪರ್ ಬೇಡ. ನಾ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದರೆ, ಸೈನ್ಸ್ ಕಷ್ಟ ಅಲ್ಲ. ರುದರ್ಫೋರ್ಡ್ ಹೇಳ್ತಾನೆ, ರುದರ್ಫೋರ್ಡ್ ಹೇಳ್ತಾನೆ, ನೀವು ಕಲಿಬೇಕಾದ್ರೆ ಇಫ್ ಯು ಡೋಂಟ್ ಸಿ ಎಲೆಕ್ಟ್ರಾನ್ ಆ್ಯಸ್ ಬಿಗ್ ಎಸ್ ಅ ಟೆನಿಸ್ ಬಾಲ್, ಯು ಆರ್ ಅನ್ಫಿಟ್ ಟು ಲರ್ನ್ ಅಟಾಮಿಕ್ ಸ್ಟ್ರಕ್ಚರ್. ಟೆನಿಸ್ ಬಾಲ್ ಥರ ಕಾಣಿಸ್ಬೇಕು ಕಣ್ಣಿಗೆ ನಿಮಗೆ. ಆ ಗೋಲ್ಡೀಫ್ ಎಕ್ಸ್ಪೆರಿಮೆಂಟ್ ಬರ್ತಾವೆ, ಆಲ್ಫಾ ಪಾರ್ಟಿಕಲ್ಸ್ ಹಿಂಗೆ ಬರ್ತಾವೆ, ಹೆಂಗೆ ಆಟಮ್ ತೋರಿಸ್ತೀರಿ. ಕಲ್ತಿರಲಿಲ್ಲ, 9th ಕಲ್ತೀರಿ ನೀವು ಅದನ್ನು. ಮೋಸ್ಟ್ ಆಫ್ ದೆಮ್ ಗೋ ಸ್ಟ್ರೇಟ್, ಸಮ್ ಗೆಟ್ ಡಿಫ್ಲೆಕ್ಟೆಡ್, ಸಮ್ ಗೆಟ್ ಡಿವಿಯೇಟೆಡ್, ಸಮ್ ರಿಫ್ಲೆಕ್ಟ್ ಬ್ಯಾಕ್. ಈ ಚಿತ್ರ ಹಿಂಗೆ ಚಿತ್ರ ತೆಗೆದ್ರೆ ಆಗೋದಿಲ್ಲ ಗೆರೆ ಒಳಗೆ, ಕಣ್ಣಿಗೆ ಕಾಣಿಸ್ಬೇಕು ಮಾಲಿಕ್ಯೂಲ್ಸ್ ನಿಮಗೆ. ದರ್ ಇಸ್ ಅ ಲಾರ್ಜ್ ಎಂಟಿ ಸ್ಪೇಸ್ ಅಂತ ಹೇಳ್ತೀವಿ ಆಟಮ್ನಾಗ. ಎಷ್ಟು ಲಾರ್ಜ್ ಅದದು? ಅದನ್ನು ರುದರ್ಫೋರ್ಡ್ ಹೇಳ್ತಾನೆ, ಇಫ್ ಯು ಥಿಂಕ್ ದ ನ್ಯೂಕ್ಲಿಯಸ್ ಈಸ್ ಆಸ್ ಬಿಗ್ ಎಸ್ ಎ ಟೆನಿಸ್ ಬಾಲ್, ದೆನ್ ದ ನಿಯರೆಸ್ಟ್ ಎಲೆಕ್ಟ್ರಾನ್ ಈಸ್ 4 miles ಅವೇ. ಅರ್ಥ ಆಗ್ತದಲ್ಲ? ಟೆನಿಸ್ ಬಾಲ್ನಷ್ಟು ನ್ಯೂಕ್ಲಿಯಸ್ ಇದ್ದರೆ ಅತ್ಯಂತ ಹತ್ತಿರದ ಎಲೆಕ್ಟ್ರಾನ್ ಈಸ್ 4 miles ಅವೇ. ಆರ್ ಇಫ್ ಯು ಥಿಂಕ್ ದಿ ಆಟಮ್ ಈಸ್ ಆಸ್ ಬಿಗ್ ಎಸ್ ಅ ವ್ಯಾಟಿಕನ್ ಚರ್ಚ್, ಹ್ಯೂಜ್ ಚರ್ಚ್, ನ್ಯೂಕ್ಲಿಯಸ್ ಈಸ್ ಆಸ್ ಸ್ಮಾಲ್ ಆಸ್ ಎ ಹೌಸ್ ಫ್ಲೈ. ಆ ರಿಲೇಷನ್ಶಿಪ್ ಗೊತ್ತಾಗ್ಬೇಕು. ಈ ಕಲಿಸೋದು ಎಷ್ಟು ಚಂದ ಅದ, ಕಲಿಸ್ಲಿಕ್ಕಾಗ್ತದೆ. ನನಗೆ ಸೈನ್ಸ್ ಕಲಿಯೋದು ಹಂಗೆ ಕಲಿಬೇಕು, ಮಕ್ಕಳು ಕಲಿಬೇಕು. ಐ ಹ್ಯಾವ್ ಎ ಸ್ಮಾಲ್ ಡಿಸೈರ್ ಟು ಟೀಚ್ ಯು ಆಲ್ಸೋ. PUC ಹುಡುಗರಿಗೆ ಬಂದು ಸೈನ್ಸ್ ಕಲಿಸ್ಬೇಕು ಒಂದ್ಸಲ ಅಂತದೆ. ನೀವು ಚಾನ್ಸ್ ಕೊಟ್ಟರೆ ಮಾಡ್ತೀನಿ. ಒಂದು ದಿವಸ ಯಾವಾಗಾರೆ ಕೆಮಿಸ್ಟ್ರಿ ಕ್ಲಾಸ್ ಕೊಟ್ಟರೆ ಐ ವುಡ್ ಲೈಕ್ ಟು ಟೀಚ್ ಕೆಮಿಸ್ಟ್ರಿ. ಐ ಹ್ಯಾವ್ ಟಾಟ್ ಕೆಮಿಸ್ಟ್ರಿ ಫಾರ್ ಅ ಲಾಂಗ್ ಟೈಮ್. ಇನ್ನೂ ನನಗೇನು ಟಚ್ ಹೋಗಿಲ್ಲ. ಈವನ್ ಟುಡೇ ಐ ಕ್ಯಾನ್ ಜಸ್ಟ್ ಸಿಟ್ ಅಪ್ ಆ್ಯಂಡ್ ಸ್ಟಾರ್ಟ್ ಟೀಚಿಂಗ್ ದಿ ಡಿಗ್ರಿ ಕ್ಲಾಸಸ್ ಕೆಮಿಸ್ಟ್ರಿ. ಅದು ಬೆಸ್ಟ್. 30 ವರ್ಷ ಪಾಠ ಮಾಡಿದ್ದು ಪ್ರೀತಿ ಅದು. ಯಾಕೆ ಈ ಮಾತನ್ನು ಹೇಳಿದೆ ಅಂದರೆ, ದಯವಿಟ್ಟು ನೀವು ಕಲಿಬೇಕಾದ್ರೆ ಅದನ್ನು ಭಾರ ಅಂತ ಕಲಿಬೇಡ್ರಿ. ಎಂಜಾಯ್ ಲರ್ನಿಂಗ್. ಎನಿಥಿಂಗ್ ದಟ್ ಟು ಸಫರ್ ವಿಲ್ ನಾಟ್ ರಿಮೇನ್ ವಿತ್ ಯು. ಎನಿಥಿಂಗ್ ಯು ಎಂಜಾಯ್ ವಿಲ್ ನೆವರ್ ಲೀವ್ ಯು. ಅದಕ್ಕೆ ಕ್ಲಾಸ್ ಕಲ್ತಾಗ ಅಯ್ಯಪ್ಪ ಇದೊಂದು ಕಲಿಬೇಕಲ್ಪ ಮರಾಯ ಅನ್ನೋದು ಬೇಡ. ಇದೊಂದು ಚಾನ್ಸ್ ಅದಲ್ಲ ಕಲೀಲಿಕ್ಕೆ, ಕಲ್ತ್ಬಿಡ ಅಂತಂತ. ಮತ್ತು ಇನ್ನೊಂದು ಅರ್ಥ ಆಗಲಿಲ್ಲ ಅಂದ್ರೆ ಮಾಸ್ತರನ್ನ ಬಿಡಬೇಡ್ರಿ. 10 ಸಲ ಕೇಳ್ಬೇಕು, ನನಗೆ ಅರ್ಥ ಆಗಲಿಲ್ಲ ಸರ್. ಕೆಲವು ಏನು ಮಾಡ್ತೀವಿ, ಹುಡುಗರು ಭಾಳ ಬಿಡಕ್ಕೆ ಬಿಡ್ತಾರೆ. ಹುಡುಗರು ಅರ್ಥ ಆಯ್ತಿಲ್ಲ, ಹ್ಞೂ ರೀ ಸರ್ ಒಂದು ಹೊರಗೆ ಹೋಗ್ಬಿಟ್ಟು ತಿಳಿಯುವಲ್ತಾರೆ ನನಗದು. ಹಂಗೆ ಮಾಡಬೇಡಿ. ಕಲೀಲಿಕ್ಕೆ ನಾಚಿಗಿರಬಾರ್ದು. ನಾನು ಹಾಗೆ ಮಾಡ್ತಿದ್ದೆ. ನಾನು ಉಪನಿಷತ್ ಕಲೀಲಿಕ್ಕೆ ಹೋಗ್ತಿದ್ದೆ. ನಾನು ಗುರುಗಳ ಕಡೆ ಸಣ್ಣವಿದ್ದಾಗ 6 ವರ್ಷ ಗುರುಕುಲಕ್ಕೆ ಹೋಗೋದು. ನಾನು ಪ್ರಶ್ನೆ ಭಾಳ ಕೇಳ್ತಿದ್ದೆ, ಬಂಡ ಪ್ರಶ್ನೆ ಕೇಳೋಣ. ನಾನು ಬಾಯ್ಪಾಟ್ ಮಾಡಿಸ್ತವ್ರು, ಸ್ತೋತ್ರ ಎಲ್ಲ ಬಾಯ್ಪಾಟ್ ಮಾಡಿಸ್ತಿದ್ರು. ನಾನು ಯಾಕೆ ಮಾಡಿಸ್ತೀರಿ ಗುರುಗಳ ಬಾಯ್ಪಾಟ್? ನಮಗೆ ಇವನ್ನ ಟೇಪ್ ರೆಕಾರ್ಡ್ನಾಗ ಅವು ನಾನೊಂದು ಟೇಪ್ ರೆಕಾರ್ಡರ್ ಆಗ್ತೀನಿ. ಬಾಯ್ಪಾಟ್ ಮಾಡಿದ್ರೆ ಏನು ಬಂದಂಗೆ ಅದು ಅರ್ಥ ಗೊತ್ತಾಗಿಲ್ಲ ನನಗೆ ಅಂದೆ. ಅವ್ರು ಚಂದ ಹೇಳಿದರು, ನೋಡು ಮೊದಲು ಅದನ್ನು ಬಾಯ್ಪಾಠ ಮಾಡು, ಆಮೇಲೆ ಹೃದಯ ಪಾಠ ಆಗ್ತದೆ ಅಂತ. ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ, ಕಲಿಸೋದಂದ್ರೆ ಹೆಂಗೆ ಕಲಿಸ್ಬೇಕು ಅಂತ. ಒಂದು ಶ್ಲೋಕ ಅದು ನಿಮಗೆಲ್ಲ ಗೊತ್ತಿರುವಂಥದ್ದು. ಪೂರ್ಣಮದ ಪೂರ್ಣಮಿದತ್ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ವಶಿಷ್ಯತೆ. ಕಡಿದೊಂದೇ ಹೇಳ್ತೀನಿ, ಭಾಳ ಈಸಿ ಆಗ್ತದೆ. ಪೂರ್ಣದಿಂದ ಪೂರ್ಣ ತೆಗೆದ್ರೆ ಪೂರ್ಣ ಉಳಿತದ. ನಮ್ಮ ಸೈನ್ಸ್ ವಿರುದ್ಧ ಅಲ್ಲ ಇದು. x - x = 0 ಅಲ್ವಾ? ಪೂರ್ಣದಿಂದ ಪೂರ್ಣ ತಕ್ಕೊಂಡ್ರೆ ಏನು ಉಳಿತದಲ್ಲಿ? ಏನು ಉಳಿಬಾರ್ದು. ಅದು ಶ್ಲೋತ್ರ ಹೇಳ್ತದೆ, ಪೂರ್ಣದಿಂದ ಪೂರ್ಣ ತಗೊಂಡ್ರೆ ಪೂರ್ಣ ಉಳಿತದೆ. ಅದು ಹೆಂಗಾಗ್ತದೆ ಅಂತ ಕೇಳಿದ್ ನಾನು. ಇಲ್ಲಿ ಬಾಯಿಲೆ ಅಂತ ಕರೆದು, ನಮ್ಮ ಗುರುಕುಲದಾಗ ಒಂದು ಶಾರದಾದೇವಿ ವಿಗ್ರಹ ಇತ್ತು. ಅದ್ರ ಮುಂದೆ ಯಾವಾಗಲೂ ದೀಪ ಇರೋದು. ಅಲ್ಲೊಂದು ಪಣತಿ ತಗೋದ. ನಾನು ಮಣ್ಣಿನ ಹಣತಿ ತಗೋದ, ಎಣ್ಣೆ ಹಾಕ್ಕೊಂಡೆ. ದೀಪ ಹಚ್ಕೋದಕ್ಕೆ ಹೋಗಿ ಅಂದರು. ನಾನು ಹೋಗಿ ಆ ಹಣತೆ ತೊಗೊಂಡು ಹೋಗಿ ಆ ದೇವ್ರ ಮುಂದಿನ ದೀಪಕ್ಕೆ ಹಚ್ಕೊಂಡೆ. ಸಾವಕಾಶ
ನಾನು ಪಡತಿ ತೊಗೊಂಡು ಹೋಗಿ ಆ ದೇವ್ರ ಮುಂದೆ ದೀಪ ಇತ್ತೆಲ್ಲ ಹಚ್ಕೊಂಡೆ. ನನ್ನ ದೀಪ ಉರಿತಿತ್ತು ಅವಾಗ. ತಿಳಿತಿಲ್ಲೋ ಅಂದ್ರೆ ಮಾಸ್ತರು ಗುರುಗಳು, ಏನು ಹೇಳಲಿಲ್ಲ ನೀವು ಅಂದೆ. ನೀನು ದೀಪ ಉರಿತಿತ್ತೇನು ಮೊದಲು ಅಂದರು. ಇಲ್ಲ ಅಂದೆ. ಈಗ ಉರಿತದಿಲ್ಲ? ಉರಿತದ. ಪೂರ ಉರಿತದ? ಪೂರ ಉರಿತದ. ಈ ಪೂರ್ಣ ಬೆಳಕು ಎಲ್ಲಿಂದ ಬಂತು ನಿನಗೆ? ಆ ದೀಪದಿಂದ ಬಂತು ಅಂದೆ. ಆ ಪೂರ್ಣ ದೀಪದ ಪೂರ್ಣದ ಅರ್ಧ ಆಗ್ಯದು ಪೂರ್ಣದ. ಪೂರ್ಣ ದೀಪದಿಂದ ಪೂರ್ಣ ದೀಪ ತೊಗೊಂಡ್ರು ಪೂರ್ಣ ದೀಪ ಹಾಗೆ ಉಳ್ಕೊಂಡದು, ಹೌದಲ್ಲ? ಅಂದ್ಬಿಟ್ಟು ಇದು ಎರಡಕ್ಕೆ ಮಾತ್ರ ಅನ್ವಯಿಸ್ತದಪ್ಪ, ಒಂದು ಬೆಳಕಿಗೆ ಒಂದು ಜ್ಞಾನಕ್ಕೆ. ಜ್ಞಾನ ಹಂಚಿದ್ರೆ ಜ್ಞಾನ ಕಮ್ಮಿ ಆಗೋದಿಲ್ಲ. ಇದು ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ. ಕ್ಲಾಸ್ದಾಗ ಮಾಸ್ತರ್ ಪಾಠ ಮಾಡ್ತಾರೆ, ಫುಲ್ ಚಾಪ್ಟರ್ ಮಾಡಿದ್ಮೇಲೆ ಅವ್ರು ಬರ್ತು ಹೋಗೋದಿಲ್ಲ. ಅವ್ರಿಗೂ ಚಲೋ ಇರ್ತದೆ, ನಿಮಗೂ ಬರ್ತದೆ. ಈ ಜ್ಞಾನ ಹಂಗೆ ಪಡ್ಕೋಬೇಕಾಗ್ತದೆ. ಒಂದು ಮಾತನ್ನು ಹೇಳ್ಬೇಕು, ನಾ ಇಲ್ಲಿ ತುಂಬ ಶ್ರಮಪಟ್ಟು ಓದಬೇಕಪ್ಪ. ನಮ್ಮ ತಡ್ಕಲ್ ಸರ್ ಭಾರಿ ಹೇಳ್ಬಿಟ್ರೆ ಗ್ಯಾರಂಟಿ, ಬಂದವರಿಗೆಲ್ಲ ಮೆಡಿಕಲ್ ಕೊಡಿಸ್ಬಿಡ್ತೀನಿ ಸೀಟು ಅಂದರು. ನಾ ಕೊಡಿಸೋದಿಲ್ಲ. ನಾ ಪ್ರಯತ್ನ ಮಾಡಿದ್ರೆ ಆಗೋದಿಲ್ಲ, ನೀವು ಪ್ರಯತ್ನ ಮಾಡಿದರೆ ಮೆಡಿಕಲ್ ಸೀಟ್ ಸಿಗ್ತದೆ. ತಿಳ್ಕೊಬೇಕಾಗ್ತದೆ. ನೀವು ಹಾರ್ಡ್ ವರ್ಕ್ ಮಾಡಬೇಕು. ಯಾವುದೂ ಸುಲಭವಾಗಿ ಸಿಗೋದಿಲ್ಲ ಜೀವನದಾಗ. ಸುಲಭದಾಗ ಸಿಗೋದು ಚಲೋನೇ ಇರೋದಿಲ್ಲ. ಕಷ್ಟಪಡಬೇಕು. ಕಷ್ಟಪಟ್ಟು ಮೆಡಿಕಲಿಗೆ ಓದಬೇಕು. ಹಠ ನಿಮ್ಮಲ್ಲಿ ಇರಬೇಕು. ಕೆಲವ್ರು ಏನು ಮಾಡ್ತಾರೆ, ನೋಡೋಣ್ರಿ ಟ್ರೈ ಮಾಡೋಣ ಅಂತ. ಆದರೆ ಆಗಲಿ, ಇಲ್ಲಾಂದ್ರೆ ಇಲ್ಲ. ನೀವು ಟ್ರೈ ಮಾಡ್ತೀವಿ ಅಂದ್ರೆ ಖಾತ್ರಿ ಆಗೋದಿಲ್ಲ, ಬಿಟ್ಬಿಟ್ರೆ ಹೇಳ್ತೀನಿ ನೀವು ಆಗೋದಿಲ್ಲ. ನಿಮ್ಮ ಕಡೆಯಿಂದ ಮಾಡ್ತೀನಿ ಅಂತ ಹಠ ಹಿಡ್ಕೊಂಡು ಕೊಡಬೇಕು. ಎಲ್ಲ ಮಾಡ್ತೀನಿ ಹಠ ಹಿಡಿದ್ರೆ ಆಗ್ತದೆ. ಐ ಟ್ರೈ. ಒಂದು ಎಕ್ಸ್ಪೆರಿಮೆಂಟ್ ಮಾಡಿಸಿದ್ದೆ ನಾನು, ನೆನಪಂದ್ರೆ ನಿಮ್ಗೆ ಇಲ್ಲ ಯಾರಿಗಾರೆ ಯಾರೊಬ್ರು ಬರೀ ಪಾಮ ಚಿಕ್ಕಮ್ಮಂದು ಸ್ಟೇಜ್ ಪೆನ್ ಕೊಡ್ರಿ ಸರ್, ಯಾವ್ದಾರು ಒಂದು ಪೆನ್ ಕೊಡ್ರಿ. ಹಾಂ ಕೊಡ್ರಿ. ಕವರ್ ಕ್ಯಾಂಪ್ ಹಾಕಿ ಕೊಡ್ರಿ, ನಾನು ಬರೆಯೋದಿಲ್ಲ ಇಲ್ಲ. ಪ್ಲೀಸ್ ಕಮ್, ಎನಿಬಡಿ ಕ್ಯಾನ್ ಕಮ್. ಜಸ್ಟ್ ವಾಚ್ ಮಾಡ್ರಿ ಹೆಂಗದ ಮಿನಿಸ್ಟಾಗ ಗೊತ್ತಾಗ್ತದೆ. ಆಮೇಲೆ ಏನು ನಮ್ಮ ಹೆಸರು? ಅಕ್ಷತ. ಟ್ರೈ ಟು ಟೇಕ್ ದ ಪೆನ್ ಫ್ರಮ್ ಮೈ ಹ್ಯಾಂಡ್. ಡೋಂಟ್ ಟೇಕ್ ಇಟ್. ಐ ಡಿಡ್ಂಟ್ ಟೆಲ್ ಯು ಟು ಟೇಕ್ ಇಟ್. ಟ್ರೈ ಟು ಟೇಕ್ ದ ಪೆನ್. ಟ್ರೈ ಟು ಟೇಕ್ ದ ಪೆನ್. ಡೋಂಟ್ ಟೇಕ್. ನಾನೇನು ಹೇಳಿದ್ದೀನಿ ಆಕೆಗೆ? ಟ್ರೈ ಟು ಟೇಕ್ ದ ಪೆನ್ ಅಂದೆ, ತಗೋ ಅಂತ ಹೇಳಿಲ್ಲ. ಟೇಕ್ ದ ಪೆನ್ ಅಂದಿಲ್ಲ ಅಲ್ಲ. ನಾವು ಟ್ರೈ ಟು ಟೇಕ್ ದ ಪೆನ್. ಶುಡ್ ಕೀಪ್ ಆನ್ ಹೋಲ್ಡಿಂಗ್ ಲೈಕ್ ದಿಸ್ ಓನ್ಲಿ ಅಲ್ಲ. ಅಂದ್ರೆ ಏನರ್ಥ? ಇಫ್ ಐ ಸೇ ಐ ಟ್ರೈ ಟು ಡೂ, ಯು ವಿಲ್ ನಾಟ್ ಡೂ. ಐ ವಿಲ್ ಡೂ. ಗೊತ್ತಾಯ್ತು ಹೇಳಿದ್ದು ನಾನು? ಐ ಟ್ರೈ ಟು ಡೂ ಮೆಡಿಕಲ್ ಕೋರ್ಸ್, ಯು ವಿಲ್ ನೆವರ್ ಡೂ. ನಾವು ಹೇಳ್ತೀವಿ ನಾಳೆ ನಿಮ್ಮ ಮನೆಗೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಐ ಟ್ರೈ ಟು ಕಮ್ ಟು ಯುವರ್ ಹೌಸ್, ಯು ವಿಲ್ ನೆವರ್ ಗೋ. ಹೇಳ್ತಾರಲ್ಲ ಮನೆಗೆ ಬರ್ರಿ, ಐ ಟ್ರೈ ಟು ಕಮ್ ಟುಮಾರೋ. ನೀವು ಖಾತ್ರಿ ಹೋಗೋದಿಲ್ಲ. ನಾಳೆ ಬರ್ತೀನಿ 4 ಗಂಟೆಗೆ ನೀವು ಮನೆಗೆ ಬರ್ತೀನಿ ಗ್ಯಾರಂಟಿ ಹೋಗ್ತೀವಿ ನಾವು. ಇದು ಮನೆಗೆ ಹೋಗ್ಲಿಕ್ಕೆ ಎಷ್ಟು ಗ್ಯಾರಂಟಿ ಇರಬೇಕಾದ್ರೆ, ನಿಮ್ಮ ಕರಿಯರ್ ಮಾಡ್ಕೋಬೇಕಾದ್ರೆ ಇನ್ನೂ ಗ್ಯಾರಂಟಿ ಇರಬೇಕಲ್ಲ. ಯು ವಾಂಟ್ ಟು ಬಿ ಎ ಡಾಕ್ಟರ್? ಡೋಂಟ್ ಸೇ ಐ ವಿಲ್ ಟ್ರೈ ಟು ಬಿ ಎ ಡಾಕ್ಟರ್. ಐ ವಿಲ್ ಬಿ ಎ ಡಾಕ್ಟರ್. ಐ ವಿಲ್ ಬಿ ಎ ಡಾಕ್ಟರ್. ರೈಟ್? ವಾಟ್ ಯು ವಾಂಟ್ ಟು ಬಿ? CA. Don't try to do a CA. Do CA. ಓಕೆ? ಥ್ಯಾಂಕ್ ಯು ಮ್ಯಾಮ್. ದಯವಿಟ್ಟು ಅದಕ್ಕೆ ಹೇಳ್ತೀನಲ್ಲ, ಹಾರ್ಡ್ ವರ್ಕ್ ನೀವು ಮಾಡಬೇಕಾಗ್ತದೆ. ನಾವು ಎಷ್ಟೇ ಪಾಠ ಮಾಡಿದರೂ ಪರೀಕ್ಷೆದಾಗ ಬರೆಯೋರು ನೀವೇ, ಹೌದಲ್ಲ? ಪರೀಕ್ಷೆ ನೀವೇ ಬರೀಬೇಕಾಗ್ತದೆ. ನಿಮ್ಮ ಪೇಪರ್ ವ್ಯಾಲ್ಯೂಯೇಷನ್ ಆಗ್ತದೆ, ನಮ್ದಲ್ಲ. ನಮ್ದು ವ್ಯಾಲ್ಯೂಯೇಷನ್ ಆಗಿ ಹೋಗಿದೆ ಈಗಾಗಲೇ. ಅದಕ್ಕೆ ನಾನು ಹೇಳೋದು, ಡೋಂಟ್ ಸ್ಪೇರ್ ಎನಿ ಎಫರ್ಟ್. ಆಗ ಚೆಕ್ ಮಾಡ್ಕೋಬೇಕು ನಿಮ್ದೆಲ್ಲ ಪರ್ಫಾರ್ಮೆನ್ಸ್ ಹೆಂಗದ ಅಂತ. ಯಾಕೆ ಟೆಸ್ಟ್ ಮಾಡ್ತಾರೆ? ತಡ್ಕಲ್ ಸರ್ ಹೇಳಿದ್ರಲ್ಲ, JP ಹೇಳಿದರು, ಮೇಲೆ ಟೆಸ್ಟ್ ಮಾಡ್ತೀವಿ ನಿಮಗಂತ. ಯಾಕೆ ಮಾಡ್ತಾರೆ ಟೆಸ್ಟು? ಒಂದು ಸಣ್ಣ ಕತೆ ಹೇಳ್ಬಿಟ್ಟು, ಸಣ್ಣ ಕತೆ ಹೇಳ್ತೀನಿ ನಾನು ನಿಮ್ಗೆ. ಯು ಲೈಕ್ ಇಟ್? ಸ್ಮಾಲ್ ಸ್ಟೋರಿ. ಯು ಲೈಕ್ ಇಟ್? ವೆರಿ ಸ್ಮಾಲ್ ಸ್ಟೋರಿ. ಒಬ್ಬ ಹುಡುಗ ಇದ್ದ, ರೋಡಿ ನಿಕಟ್ ನಿಂತ್ಕೊಂಡಿದ್ದ. ಆ ಕಡೆ ಒಂದು ಅಂಗಡಿ. ಇದು ಸ್ವಲ್ಪ ಹಳೆ ಕಾಲದ ಸ್ಟೋರಿ. ಮೊಬೈಲ್ ಇರಲಿಲ್ಲ ಅವಾಗ. ಹಿಂಗೆ ಡಯಲ್ ಮಾಡಿ ಫೋನ್ ಮಾಡೋದು ಇರ್ತಿತ್ತಲ್ಲ, ಅಂಥ ಫೋನ್. ಅಂಗಡಿ ಒಳಗೊಂದು ಫೋನ್ ಇತ್ತು. ಈ ಹುಡುಗ ಓಡಿ ರಸ್ತೆ ಕ್ರಾಸ್ ಮಾಡಿದ. ಗಮನ ಇಟ್ಟು ಕೇಳಬೇಕು. ಇಟ್ಸ್ ಎ ಬ್ಯೂಟಿಫುಲ್ ಸ್ಟೋರಿ, ವೆರಿ ಮೀನಿಂಗ್ಫುಲ್ ಸ್ಟೋರಿ. ರಸ್ತೆ ಓಡಿ ದಾಟಿದ, ಅಂಗಡಿಗೆ ಹೋದ. ಅಂಕಲ್ ಒಂದು ಫೋನ್ ಮಾಡಬೇಕು ಅಂದ. ಅಂಗಡಿ ಹೋದ, ₹1 ಕೊಡ್ಬೇಕದ ಫೋನಿಗೆ. ಅವಾಗಲ್ಲ ಹಂಗೆ ಇತ್ತು, ₹1 ಕೊಟ್ಟು ಫೋನ್ ಮಾಡಬೇಕು. ತಂದೇನು ತಗೋರಿ ₹1 ಅಂತ ಕೊಟ್ಟ. ನಂಬರ್ ಏನು? ಅವ್ನು ಡಯಲ್ ಮಾಡಿಕೊಡ್ಬೇಕಲ್ಲ ಅವನು. ನಂಬರ್ ಏನು ಅಂತ ಕೇಳ. ಕೈ ತೋರಿಸ್ದ. ಹಂಗೈದ ಬರ್ಕೊಂಬಂದಿ ನೋಡ್ರಿ, ನಂಬರ್ ಹಾಕ್ರಿ ಅಂತ ಹೇಳಿ. ಆ ನಂಬರ್ ಡಯಲ್ ಮಾಡಿದ. ಸ್ಪೀಕರ್ ಫೋನ್ ಥರ ಇರ್ತದೆ, ಹೊರಗೂ ಕೇಳಿಸ್ತದೆ, ಜೋರಾಗಿ ಅದು. ತುಂಬ ಮಾತಾಡಿ ಯಾರು ಇದ್ದಾರೆ ನೋಡು ಅಂತ. ಈ ಹುಡುಗ ಮಾತಾಡ್ದ. ಆ ಕಡೆ ಅವ್ರು ಹೆಣ್ಮಗಳಿದ್ದಾರೆ ಫೋನ್ಯಾಗ. ಅಮ್ಮ, ನನಗೆ ನೌಕರಿ ಬೇಕಾಗಿತ್ತು ನಿಮ್ಮ ಮನ್ಯಾಗ. ಹುಡುಗ ಹೇಳ್ದೆ, ನೌಕರಿ ಬೇಕಾಗಿತ್ತು. ನಾ ಗಾರ್ಡನ್ ಕೆಲಸ ಮಾಡ್ತೀನಿ, ನಿಮ್ಮಲ್ಲಿ ಗಾರ್ಡನ್ ಕೆಲಸ ಇದ್ರೆ ಅಂದ್ಕೊಡ್ರಿ ಅಂತ.
ಆಕೆ ಇಲ್ಲಪ್ಪ ನಮ್ಮ ಮನೆಗೆ ಹುಡುಗ ಕೆಲಸ ಮಾಡ್ತಾನೆ ಈಗಾಗಲೇ, ನನ್ನ ಕಡೆ ಕೆಲಸ ಇಲ್ಲ ಅಂದ್ಲಕ್ಕೆ. ಎಷ್ಟು ಕೊಡ್ತೀರಿ ಮೇಡಮ್ ಸಂಬಳ ಅವಾಗ ತಿಂಗಳ 400 ರೂಪಾಯಿ ಕೊಡ್ತೀನಪ್ಪ. ಅಮ್ಮ ನಾನು 300 ಕೊಟ್ಟರೆ ಸಾಕ್ರಿ ನಮ್ಮನ್ನು ಮಾಡ್ತೀನಿ. ನಾ ಬರೀ ಗಾರ್ಡನ್ ಕೆಲಸ ಅಷ್ಟಲ್ರಿ, ಮನೆ ಕೆಲಸನೂ ಮಾಡ್ತೀನಿ, ಪಾತ್ರೆ ತೊಳಿತೀನಿ, ಎಲ್ಲ ಮಾಡ್ತೀನಿ, ಭಾಳ ಅವಶ್ಯಕತೆ ಅದ ನನಗೆ, 300 ರೂಪಾಯಿ ಕೊಟ್ಟು ನೋಡ್ರಿ. ಬ್ಯಾಡ ಮರ ನಮ್ಮನೆ ಹುಡುಗ ಚಲೋ ಇದ್ದಾನವ ಅಂದ್ಲಕ್ಕೆ. ಅಮ್ಮ ನನಗೆ 200 ಕೊಟ್ಟರೆ ಸಾಕ್ರಿ, 300 ಬೇಡ, 200 ರೂಪಾಯಿ ಕೊಟ್ಟರೆ ಸಾಕು, ಗಾರ್ಡನ್ ಕೆಲಸನೂ ಮಾಡ್ತೀನಿ, ಮನೆ ಕೆಲಸ, ನೀವು ಏನು ಕೆಲಸ ಇದ್ರೂ ಮಾಡ್ತೀನಿ, 200 ರೂಪಾಯಿ ಕೊಟ್ಟು ನೋಡ್ರಿ, ಕೆಲಸ ಚಲೋ ಮಾಡ್ತೀನಿ. ಆ ಕಡೆ ಅಮ್ಮ ವಿಚಾರ ಮಾಡಿ ಅದು ಬೇಡಪ್ಪ ಮಗ, ನಮ್ಮ ಮನೆ ಕೆಲಸ ಹುಡುಗ ಚಲೋ ಇದ್ದಾನ, ಅವನೇನು ಬಿಡಿಸೋ ವಿಚಾರ ಇಲ್ಲ ನಮಗೆ ಅಂದರು. ಆತ್ ಬಿಡ್ರಿ ಅಮ್ಮ ಅಂತ ಫೋನ್ ಇಟ್ಟ ಹೊಂಟ. ಅಂಗಡಿಯವ ನೋಡಿದ, ಬಾರ ಹುಡುಗ ನೀನು ಭಾಳ ತ್ರಾಸ್ನಾಗಿದ್ದಂಗೆ ಕಾಣಿಸ್ತದೆ, ನಮ್ಮ ಅಂಗಡಿಯಾಗ ಕೆಲಸ ಮಾಡಿ ನಾನೇ 300 ರೂಪಾಯಿ ಕೊಡ್ತೀನಿ ನಿನಗೆ ಅಂತ. ನಮ್ಮ ಅಂಗಡಿಯಾಗ ಕೆಲಸ ಮಾಡು 300 ರೂಪಾಯಿ ಕೊಡ್ತೀವಿ, ನನಗೇನು ಕೆಲಸ ಬೇಕಾಗಿಲ್ರಿ ಅಂದವ. ಎಲ್ಲ ಇವ್ರು ಈಗ ಬಿಡ್ಕೋತಿದ್ದೆಲ್ಲ ಆಕೆಗೆ, 200 ರೂಪಾಯಿ ಕೊಟ್ಟರೆ ಸಾಕಂತಿದ್ದೀರಿ, ನಾನು 300 ಕೊಡ್ತೀನಿ, ನನಗೇನು ಕೆಲಸ ಬೇಕಾಗಿಲ್ರಿ, ಪರೀಕ್ಷೆ ಮಾಡಕತ್ತಿದ್ರಿ ಅಂತ. ಯಾರನ್ನ ಪರೀಕ್ಷೆ ಮಾಡ್ತಿದ್ದೆ ಅಂತ, ನನ್ನೇ ಮಾಡ್ಕೋತಿದ್ರಿ, ನಾನೇ ಕೆಲಸ ಮಾಡಿದ್ರಿ ಅವ್ರ ಮನೆಯಾಗ, ನಾನೇ ಅವ್ರ ಮನೆಯಾಗ ಕೆಲಸ ಮಾಡಿದ್ರಿ ಅಂದ್ರೆ ನನ್ನ ಕೆಲಸ ಬರೋದಿಲ್ಲ. ಹೆಂಗೆ ಗೊತ್ತಾಗೋದ್ರಿ? 200 ರೂಪಾಯಿ ಕೊಟ್ಟರು ಬೇರೆ ಹುಡುಗ ಮಾಡ್ತಾನಂದ್ರೆ ಬೇಡಪ್ಪ ಅಂದ್ರೆ ನಾನು ಚಲೋ ಕೆಲಸ ಮಾಡಿದಂಗೆ ಆತಲ್ರಿ, ಸಾಕ್ರಿ ನನಗಂತ. ಹಂಗೆ ನೀವು ಪರೀಕ್ಷೆ ಮಾಡ್ಕೋಬೇಕು ನಿಮ್ಮನ್ನು. ಹಾಗಾಗಿ ಈ ಟೆಸ್ಟ್ ಮಾಡೋ ಉದ್ದೇಶ ಅದು. ಇನ್ನೊಂದು ಲಾಸ್ಟ್ ಮಾತು ಹೇಳಿ ನಿಲ್ಲಿಸ್ಬಿಡ್ತೀನಿ, ಭಾಳ ಭಾಷಣ ಮಾಡೋದಿಲ್ಲ. ಕಲ್ಚರಲ್ ಪ್ರೋಗ್ರಾಮ್ ಇರ್ತಾನೆ, ಒಂದೊಂದು ನಿಮಿಷ ವೇಸ್ಟ್ ಮಾಡಬಾರ್ದು ನಿಮಗೆ. ನಿಮ್ಮ ಜೀವನ ಸ್ವಂತದ್ದು ಹೌದಲ್ಲ, ಇದು ಏನು ಬಾಡಿಗೆದು ಸ್ವಂತ ಜೀವನ, ಭಾಳ ಕೇರ್ಫುಲ್ ಆಗಿರ್ಬೇಕಲ್ಲ. ಒಂದು ನಿಮಿಷ ವೇಸ್ಟ್ ಮಾಡಿದ್ರೆ ಯಾರಿಗೆ ವೇಸ್ಟ್ ಆಗ್ತದೆ? ನಿಮ್ಮ ಕರಿಯರ್ ವೇಸ್ಟ್ ಆಗ್ತದೆ. ಈಗ ನಾನು ಫ್ಲೈಟ್ ಹತ್ತಿ ಹೋಗ್ಬೇಕು, ನಾನು ಆರಾಮ್ ಹೋಗೋಣ ತೋರಿ, ನಿಂದಿರ್ತದೆ ಫ್ಲೈಟ್ ನನ್ನ ಸಲುವಾಗಿ, ನಾನು ಅವಸರ ಮಾಡ್ಕೊಂಡು ಹೋಗ್ಬೇಕು ಬೇಗ. ಹಂಗೆ ನಿಮ್ಮ ಜೀವನದ ಕರಿಯರ್ ಸಹಿತ ನೀವು ಅವಸರ ಮಾಡಿಕೊಂಡು ಹಾರ್ಡ್ ವರ್ಕ್ ಒಂದು ಕ್ಷಣ ವೇಸ್ಟ್ ಮಾಡಲಾರದೆ ಮಾಡಬೇಕು. ಒಬ್ಬ ಹುಡುಗ ಇದ್ದ ನಿಂಗರ್ ಅಂತ, ಜೋಲ್ ನಿಂಗರ್ ಅಂತ ಹೇಳಿ. ಆ ಹುಡುಗ ಒಂದು ಸೈಲೆಂಟ್ ಆಗಿರ್ಬೇಕು, ಸ್ವಲ್ಪ ಕೇಳ್ಕೋಬೇಕು. Children, I want attention from all of you. The boy in the black dress, listen to me carefully. ಆ ಜೋಯಲ್ ನಿಂಗರ್ ಏನು ಮಾಡಿದ, ಅಮೇರಿಕಾಗೆ ಬಂದ. ಜರ್ಮನಿ ಹುಡುಗ, ಮದುವೆಗೇನ ಅಮೇರಿಕಾಗೆ ಬಂದ. ಹೊಟ್ಟೆ ಪಾಡು ನಡಿಬೇಕಲ್ಲ, ಆರ್ಟಿಸ್ಟ್ ಅವ, ಒಳ್ಳೆ ಆರ್ಟಿಸ್ಟ್, ಚಿತ್ರ ಬಿಡಿಸೋ. ಅವೇನು ಮಾಡಿದ, ಹೊಟ್ಟೆ ಪಾಡಿಗೆ ಏನು ಮಾಡಬೇಕು ಅಂಥೇಳಿ ಅಮೇರಿಕಾದ $1 ನೋಟ್ ಇರ್ತಾವಲ್ಲ, $10 ನೋಟು, $5 ನೋಟು, $20 ನೋಟ್ ಇಟ್ಕೊಂಡ, ಗ್ಲಾಸಿನ ಕೆಳಗೆ ಇಟ್ಕೊಂಡು ಮೇಲೆ ಅದೇ ಒಳ್ಳೆ ಕ್ವಾಲಿಟಿ ಪೇಪರ್ ಇಟ್ಟು ತಾನೇ ಚಿತ್ರ ತೆಗಿತಿದ್ದ. ಅದ್ರಂಗೆ ಸೇಮ್ ನೋಟ್ ಕಾಪಿ ಮಾಡ್ತಿದ್ದ, ಅದೇ ಬಣ್ಣದ ಗೆರಿ ಹಂಗೆ ಎಳೆದು ಒಂದು ಚಿತ್ರ $1 ಮಾಡ್ಬೇಕಾದ್ರೆ ಒಂದೊಂದು ದಿವಸ 2 ದಿವಸ ಆಗ್ತಿತ್ತು. ನಾವು ಚಿತ್ರ ಸಹಿತ ಮಾಡ್ಬೇಕಲ್ಲ, ಎಲ್ಲ ಮಾಡ್ತಿದ್ದ, ಒಣಗಿಸ್ತಿದ್ದ. ಎಷ್ಟು ಚಂದ ಮಾಡ್ತಿದ್ದ ಅಂದರೆ ಅಂಗಡಿಯಾಗ ನಡೀತಿತ್ತು. ಕೊಟ್ಟು $20 ಬರ್ತಿತ್ತು, ಮತ್ತೊಂದು ವಾರ ಜೀವನ ನಡೆಯೋದು. ಹಿಂಗೆ ಮಾಡಿ ಕೊಟ್ಟು ನೋಟ್ ಮಾಡಿ ಮಾರಾಟ ಮಾಡ್ತಿದ್ದ. ಒಂದು ದಿವಸ ಹೀಗೆ ನೋಟ್ ಮಾಡ್ಯಾನ, $20 ನೋಟು. ಅಂಗಡಿ ಕೊಡ್ಲಿಕ್ಕೆ ಹೋದ, ತರಕಾರಿ ತೊಗೊಳಿಕ್ಕೆ ಹೋಗಿದ್ದ. ಆ ಹೆಣ್ಮಗಳು ಕೊಡೋಕ್ಕೆ ತೊಗೊಂಡು ಕೊಡ್ತಿದ್ಲಲ್ಲ, ಬ್ಯಾಗ್ನ ಹಾಕಿ ಗ್ಲೌಸ್ ಹಾಕ್ಕೊಂಡು ಕೊಡ್ತಾರೆ. ಅಮೇರಿಕಾದಾಗ ಬರಿಗೆಯಲ್ಲಿ ಕೊಡೋದಲ್ಲ, ಹಸಿ ಆಗ್ಯದ, ಪಲ್ಯ ಹಿಡಿದಿಡೋದು, ತರಕಾರಿ ಹಿಡಿದಿಡೋದು ಹಸಿ ಆಗ್ಯದ. ಆಕೆ ದಿನ ನೋಡಿ ಹುಡುಗನಿಕ್ಕಿ ನೋಟ ಡ್ರಾಯರ್ ಹಾಕ್ಕೊಡ್ಲು, ಚಿಲ್ಲರ್ ವಾಪಸ್ ಕೊಟ್ಲು. ಸ್ವಲ್ಪ ಹೊತ್ತಿಗೆ ಆಕೆ ತನ್ನ ರೊಕ್ಕ ಎಣಿಸ್ತಕತ್ತಿದ್ಲು. ನೋಡ್ತಾಳೆ, ನೋಟಿನ ಬಣ್ಣ ಹತ್ತಕತ್ತ ಕೈಗೆಲ್ಲ ತೆಗೆದು ನೋಡ್ತಾಳೆ, ನೋಟಿಗೆ ಬಣ್ಣ ಹತ್ತಕತ್ತದ. ಅಂದ್ರೆ ಕೊರೆ ನೋಟ್ ಅಲ್ಲಿದ್ದು, ಕೊಟ್ಟೆ ನೋಟಿದ್ದು. ಯಾರ್ದು ಅಂದ್ರೆ ನೋಟಿದ್ದನ್ನು ಯಾರು ಕೊಟ್ಟರು ನೆನಪಾತವ. $20 ನೋಟ್ ಕೊಟ್ಟ ಇವ ಮನೆಯವ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು. ಪೊಲೀಸರು ಮನೆಗೆ ಬಂದರು, ಹೊಡೆದ್ರು. ನೋಡ್ತಾರೆ, ಮನ್ಯಾಗ ಅರ್ಧ ಮುಕ್ಕಾಲಾದಂಥ ನೋಟ್ ಬೇಕಾದಷ್ಟಿದ್ದು. ಮಾಡ್ಕತ್ತಿರಲ್ಲ, ಡಿಫ್ರೆಂಟ್ ಸ್ಟೇಜ್ನಾಗಿದ್ದು ಅಲ್ಲೆಲ್ಲ. ಜೈಲಿಗೆ ಹಾಕಿದ್ರು. ಫೋರ್ಜರಿ ಮಾಡ್ತಾನಿವ, ನೋಟ್ ಕೊಟ್ಟು ಮಾಡ್ತಾನೆ ಅಂಥೇಳಿ 5 ವರ್ಷ ಶಿಕ್ಷಾಕ್ ಹಾಕಿದ್ದು. 5 ವರ್ಷ ಜೈಲು ಹೋದ. ಜೈಲಿನಾಗ ಕೂತು ಏನು ಮಾಡ್ತಾನವ, ಬರೋದೊಂದು ಚಿತ್ರ ತೆಗೆದು. ಅವ್ರು ನೋಟ್ ಕಾಪಿ ಮಾಡ್ಲಿಕ್ಕೆ ಕೊಡಲಿಲ್ಲ. ಬೇಕಾದ್ರೆ ಕ್ಯಾನ್ವಾಸ್ ಕೊಡ್ತೀನಿ, ಅರ್ಬಿ ಕೊಡ್ತೀನಿ, ತಗೋ ಚಿತ್ರ ತಗೋ ಅಂದರು. ಪೇಪರ್ ಮೇಲೆ, ಕ್ಯಾನ್ವಾಸ್ ಮೇಲೆ ಪೇಂಟಿಂಗ್ ಮಾಡ್ಲಿಕ್ಕೆ ಹತ್ತ. ಮಾಡಿದ್ದಂತ ತಂತಂದು ಹೊರಗೆ ಇಟ್ಕೋತಿದ್ರು. ಒಳ್ಳೆ ನಡತೆ ಚಲೋ ಅದ ಅಂಥೇಳಿ 4 ವರ್ಷಕ್ಕೆ ಬಿಡುಗಡೆ ಮಾಡಿದ್ರು. 5 ವರ್ಷಕ್ಕೆ ಬಿಡಲಿಲ್ಲ, 4 ವರ್ಷಕ್ಕೆ ಬಿಟ್ಟರು. ಅವ ಬರುವಾಗ ಅವರು ಇವನೇನೇನು ಮಾಡ್ತಾರೆ ಕೆಲಸ, ರೊಕ್ಕ ಕೊಡ್ತಾರೆ ಅವ್ರಿಗೆ, ಕೈದಿಗಳಿಗೆ ಅವ್ರು ಮಾಡಿದ ಕೆಲಸಕ್ಕೆ ರೊಕ್ಕ ಕೊಡ್ತಾರೆ. ಜೈಲರ್ ಕರೆದ, ಬಾರಪ್ಪ ನೀ ಹೋಗ್ತೀವಿ ಹೊರಗಿನ್ನ, ಸಂತೋಷವಾಗಿರು. ನೀನು ಪೇಂಟಿಂಗ್ ಮಾಡ್ತಿದ್ದೆಲ್ಲ ಅದನ್ನೆಲ್ಲ ಮಾರಿವಿ, ಅದು ರೊಕ್ಕ ನನ್ನ ಕಡೆ ಅದ, ತೊಗೊಂಡು ಹೋಗು ಅಂತ. ಎಷ್ಟು ಅದ ರೀ ಅಂತ ಕೇಳಿದೆವ.
ಜೈಲರ್ ಹೇಳ್ದ, ನೀ ಪುಣ್ಯ ಅದಪ್ಪ, ನಿನ್ನ ಹೊರಗೆ ಹೋಗು, ನೀ ಭಾರಿ ಪ್ರಸಿದ್ಧ ಆಗಿ ಈಗ ನಿನ್ನ ಕಡೆ ರೊಕ್ಕ ಪೇಂಟಿಂಗ್ ಮಾರಿವಲ್ಲ ಅದ್ರ $1,20,000 ಅದ ಅಂತ. ಅವಂತ $1,20,000 ನಂದು ಯಾವ ಪೇಂಟಿಂಗ್ ಅಂದವ. ನಿನ್ನ ಪೇಂಟಿಂಗ್ ಹೊರಗೆ ಭಾರಿ ಡಿಮಾಂಡ್ ಅದ, ನಿಂಗರ್ ಪೇಂಟಿಂಗ್ ಅಂದ್ರೆ ಭಾರಿ ಫೇಮಸ್ ಆಗ್ಬಿಟ್ಟು ಹೊರಗೆ ಹೋಗಿ ನೀನು ಅಂದ್ರು. ಹೊರಗೆ ಬಂದ, ನಿಂಗರ್ ಫೇಮಸ್ ಆದ, ಒಂದೊಂದು ಚಿತ್ರ ಬಿಡಿಸಿದ್ರೆ ಒಂದೊಂದು ಪಿಕ್ಚರ್ಗೆ ಲಕ್ಷ $1 ಹೋಗ್ಲಿಕ್ಕೆ. ಮೊದಲೇ ಸಲ ಅವ್ನು ಯಾವ $1,20,000 ಕೈಯಾಗಿ ಕೊಟ್ಟರು ಸಂತೋಷ ಆಗಲಿಲ್ಲ ಅವಾಗ. ಮೊಳಕಾಲು ಊರಿ ಹತ್ತ. ನನ್ನ ಸೋಲಿಗೆ ನಾನೇ ಕಾರಣ. $20 ತೆಗಿಲಿಕ್ಕೆ 4 ದಿವಸ ಕೂತೀನಿ, ಕಣ್ಣು ಕೆಡಿಸ್ಕೊಂಡು ನಾನು ಲೆನ್ಸ್ ಹಿಡ್ಕೊಂಡು ಗೆರೆ ಹಾಕ್ಬೇಕು, ಒಂದೊಂದು ಸೇಮ್ ರೂಟಿನ ಥರ. ಈ ನೋಟ್ ಟ್ಯಾಗ್ ಮಾಡ್ಲಿಕ್ಕೆ ಹೋದೆ ನಾನು. ಪೇಂಟಿಂಗ್ ಮಾಡಿದ್ರೆ ಲಕ್ಷಗಟ್ಟಲೆ ಬರ್ತಿತ್ತಲ್ಲ ನನಗೆ, ಅಲ್ಲ? ನಾನು ಪೇಂಟಿಂಗ್ ಮಾಡಿ ಲಕ್ಷಗಳ ಗಡಿಸೋ ಶಕ್ತಿ ನನಗಿರಬೇಕಾದ್ರೆ ಇದರದ್ದು ನೋಟ್ ಟ್ಯಾಗ್ ಕಾಪಿ ಮಾಡ್ತಿದ್ದೆ ನಾನು ಅಂತ ಹೇಳ್ತಾನೆ. ನನ್ನ ಜೀವನಕ್ಕೆ ಬಹುದೊಡ್ಡ ಮೋಸ ಮಾಡಿದವ ನಾನೇ. ಯಾಕಂದ್ರೆ ನನ್ನ ಬೆಲೆ ನನಗೆ ಅರ್ಥ ಆಗಿದ್ದಿಲ್ಲ. ನಮಗೂ ಹಾಗೆ ಇದೆ ಮಕ್ಕಳೆಲ್ಲರಿಗೂ. ನಾವು ಕೇರ್ಲೆಸ್ ಆಗಿ ಟೈಮ್ ವೇಸ್ಟ್ ಮಾಡ್ತೀವಿ. ಅಯ್ಯೋ ನಾಳೆ ಓದಿದ್ರೆ ಹಾಕ್ಬಿಟ್ರಿ, ಇವತ್ತು ಸಿನಿಮಾ ನೋಡ್ಬಿಡ್ನಂತ. ಇವತ್ತು ಏನು ತಪ್ಪಿಲ್ಲ, ಸಿನಿಮಾ ನೋಡಬಾರ್ದು ಅಂತ ಹೇಳಿದ್ರೆ ನಾನು ಔರಂಗಜೇಬ್ ಅಲ್ಲ. ಸಿನಿಮಾ ನೋಡಿದಾಗ ಅದೇ ಬ್ರ್ಯಾಂಡ್ ಆಗಬಾರ್ದು. ಒನ್ಸ್ ಇನ್ ಎ ವೇ ಮೊಬೈಲ್ ನೋಡೋದು ಚಲೋ, ಆದರೆ ಅದೇ ಮೊಬೈಲ್ ಇಟ್ಕೊಂಡು ಕೊಡೋದು ಚಲೋ ಅಲ್ಲ. ಆ್ಯಸ್ ಲಾಂಗ್ ಆ್ಯಸ್ ಎನಿಥಿಂಗ್ ಡಸ್ ನಾಟ್ ಬಿಕಮ್ ಆನ್ ಅಡಿಕ್ಷನ್, ಇಟ್ಸ್ ಓಕೆ. ದ ಮೊಮೆಂಟ್ ಇಟ್ ಬಿಕಮ್ಸ್ ಅನ್ ಅಡಿಕ್ಷನ್, ಯು ಶುಡ್ ಸ್ಟಾಪ್ ಇಟ್, ಬಿಕಾಸ್ ಇಟ್ ಟೇಕ್ಸ್ ಅವೇ ಫ್ರಮ್ ಯುವರ್ ಗೋಲ್. Do anything that takes you to your goal. Anything goes away from your goal, don't touch it. ಈಗ ನಾನು ಒಂದು ಎಕ್ಸಾಂಪಲ್ ಹೇಳ್ಬಿಡ್ತೀನಿ, ತಮಾಷೆದ ಮುಚ್ಚಿಬಿಡ್ತೇನೆ. ಒಬ್ಬ ಮನುಷ್ಯ ಬಂದ, ಅಮೇರಿಕನ್, ಟೋಕಿಯೋ ಏರ್ಪೋರ್ಟಿಗೆ ಬಂದ. ಹೆಂಗೆ ನಾವು ಟೈಮ್ ಹಾಳು ಮಾಡ್ಕೋತೀವಿ ಅಂತ ಟೋಕಿಯೋ ಏರ್ಪೋರ್ಟಿಗೆ ಬಂದ. ವೆರಿ ಫ್ಲ್ಯಾಶಿ ಏರ್ಪೋರ್ಟ್ ಟೋಕಿಯೋದು, ಮೋಸ್ಟ್ ಟೆಕ್ನಾಲಜಿಕಲಿ ಅಡ್ವಾನ್ಸ್ಡ್ ಏರ್ಪೋರ್ಟ್ ಅದು. ಅಲ್ಲಿ ಹೋದ, ಇದ್ದ ತಾಸು 2.5 ತಾಸು ಇತ್ತು ಫ್ಲೈಟ್ ಹೋಗಲಿಕ್ಕೆ. ಅಲ್ಲಿ ನೋಡಿದ ಒಂದು ವೇಯಿಂಗ್ ಮಷಿನ್ ಇತ್ತು, ತೂಕ ನೋಡೋ ಮಷಿನ್ ಇರ್ತಾವಲ್ಲ, ಗೊತ್ತಲ್ಲ ಏರ್ಪೋರ್ಟ್ನಾಗ ಇರ್ತಾವೆ. ಹೋದ, ತೂಕ ನೋಡ್ಬೇಕು. ಅದೊಂದು ಸ್ಪೆಷಲ್ ಮಷಿನ್ ಅದು. ಅದರ ಬರೆದಿತ್ತದು, ದಿಸ್ ಮಷಿನ್ ನಾಟ್ ಓನ್ಲಿ ಗಿವ್ಸ್ ಯುವರ್ ವೇಟ್ ಬಟ್ ಟೆಲ್ಸ್ ಅಬೌಟ್ ಯು ಆಲ್ಸೋ. ನೀ ಯಾರು ಎಲ್ಲಿದ್ದು ಬಂದು ಕೂಡ ಹೇಳ್ತದೆ ಮಷಿನ್ ಇದು ಅಂತ. ಇದಕ್ಕೆ ಹೆಂಗೆ ಗೊತ್ತಾಗ್ತದೆ ನಾವು? ನಾನು ತೂಕ ಹೇಳ್ಬೋದಪ್ಪ ಮಷಿನ್ ನೋಡೋಣ ಅಂಥೇಳಿ ಹೋಗಿ ಮ್ಯಾಲೆ ನಿಂತ, $1 ಹಾಕಿದ ಒಳಗಡೆ ಕಾಯಿನ್ನು. ಅದು ಹೇಳ್ತು, ಯು ಆರ್ ಮಿಸ್ಟರ್ ಜಾನ್, ಯು ಆರ್ ಫ್ರಮ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಫ್ರಮ್ ಸ್ಯಾನ್ ಫ್ರಾನ್ಸಿಸ್ಕೋ. You are now going back to America. Your flight is just 2 hours away and you are 69 kilogram weight. All the best. Have a nice flight ಅಂತ. ಇವೊಂದನ್ನು ಜಾನ್ ಅಂತ ಹೆಂಗೆ ಗೊತ್ತಾಯ್ತು ಇದಕ್ಕೆ? ಮೋಸ ಮಾಡ್ಬೇಕಂದ. ವಾಪಸ್ ಹೋದ, ಅಲ್ಲಿ ಲೌಂಜಿಗೆ ಹೋದ. ಲೌಂಜಿಗೆ ಹೋಗಿ ಒಂದು ಹ್ಯಾಟ್ ಹಾಕ್ಕೊಂಡ, ಆರ್ಟಿಫಿಷಿಯಲ್ ಗಡ್ಡ ಮೀಸಿ ಹಚ್ಕೊಂಡ, ಮತ್ತೆ ಹೋಗಿ ನಿಂತ, $1 ಹಾಕಿದ, ನಿಂತ್ಕೊಂಡ ಅದ್ರ ಮೇಲೆ. ಅದು ಹೇಳ್ತು, ಯು ಆರ್ ಮಿಸ್ಟರ್ ಜಾನ್ ಫ್ರಮ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ಫ್ರಮ್ ಸ್ಯಾನ್ ಫ್ರಾನ್ಸಿಸ್ಕೋ. You are planning to go back to your country. Your flight is just 1 hour away. All the best. You are 69 kilogram in weight. ಅಂತ ಹೇಳ್ತು. ಚಲೋ ಮಷಿನ್ ಅಂದವ. ಮೇಕಪ್ ಮಾಡ್ಕೊಂಬಂದ್ರೆ ಗೊತ್ತಾಗಲಿಲ್ಲ. ಈಗ ನೋಡೋಣ ಮಜಾ ಏನು ಮಾಡ್ತಾ ಅಂತ. ಮತ್ತೆ ಹೋದ ಒಂದು ಅರ್ಧ ತಾಸು ಮೇಕಪ್ ಮಾಡ್ಕೊಂಡ, ಮೀಸಿ ಗಿಸಿ ಬರ್ಕೊಂಡ, ತಲೆಗೆ ಒಂದು ಕ್ಯಾಪ್ ಹಾಕ್ಕೊಂಡ, ಮುಸುಕ್ ಹಾಕ್ಕೊಂಡು ಬಂದಿಂತ, ಮತ್ತೊಂದು $1 ಹಾಕಿದ. ಹೇಳ್ತದು, ಯು ಆರ್ ಮಿಸ್ಟರ್ ಜಾನ್ ಫ್ರಮ್ ದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. You are staying in San Francisco. You are going back to America now. But sadly, your flight is missed already. Wait for the next flight. ಇವು ಯಾರನ್ನ ಮೋಸ ಮಾಡ್ಲಿಕ್ಕೆ ಹೋಗಿದ್ದ? ಮಷೀನಿಗೆ ಮೋಸ ಮಾಡ್ಲಿಕ್ಕೆ ಹೋಗ್ಯ. ನೀವು ಹೆಂಗೆ ಮೋಸ? ತನ್ನ ಪರ್ಪಸ್ ಇದಕ್ಕೆ ಬಂದಿದ್ದ ನಾವು ಏರ್ಪೋರ್ಟಿಗೆ, ವಿಮಾನ ಹತ್ತಿ ಹೋಗ್ಲಿಕ್ಕಲ್ಲ. ಅದನ್ನು ಬಿಟ್ಟ ಇದ್ರ ಜೋಡಿ ಪರೀಕ್ಷೆ ಮಾಡ್ಕೋದು ಕೂತ ತನ್ನ ಫ್ಲೈಟ್ ಮಿಸ್ ಮಾಡ್ಕೊಂಡ. ನಮ್ಮ ಜೀವನದಾಗ ಹಂಗೆ ಆಗಬಾರ್ದು. ನಮ್ಮ ಗುರಿ ಇರೋದು, ಐ ವಾಂಟ್ ಟು ಬಿ ಲೈಕ್ ದಿಸ್. As Rakshita said, I want to be a chartered accountant. You should be a chartered accountant. You want to be a doctor, you should become a doctor. ನನ್ನ ಗೋಲ್ ಏನದ ಅದು ಕಣ್ಣು ತೆಗಿಬಾರ್ದು. ನೋಡು, ಸ್ವಲ್ಪ ಆ ಕಡೆ ಮಾಡಿರಿ, ಬಟ್ ಗೋಲ್ ಮೇಲೆ ಏನು ಕಣ್ಣು ತೆಗಿಬಾರ್ದು. ಎಲ್ಲಿ ತನಕ ನೀವು ಗೋಲ್ ಮೇಲೆ ಕಣ್ಣು ತೆಗೆಯೋದಿಲ್ಲ, ಅಲ್ಲಿ ಎಷ್ಟೆಷ್ಟು ನಿಮ್ಮ ಕಾಲು ಹತ್ತಿರ ಇರ್ತದೆ. ಗೋಲ್ ಮರೆತು ನೋಡೋಣಂತ ಆಗೋದಿಲ್ಲ. ಯು ಹ್ಯಾವ್ ಓನ್ಲಿ ಒನ್ ಲೈಫ್ and you have got one good goal. Realize it. And Vedic will be with you in any effort of yours, at any stage. ಐ ಆಮ್ ನಾಟ್ ಟಾಕಿಂಗ್ ಆಫ್ 9th, 10th and 10th. ಪೇರೆಂಟ್ಸ್ಗೆ ಒಂದು ಮಾತು ಹೇಳಿಬಿಡ್ಬೇಕು, ಇದೇನು ಫೌಂಡೇಶನ್ 8ನೇ ಕ್ಲಾಸಿಗೆ ಶುರು ಮಾಡೋದು, PUCಗಲ್ಲೇನು ರೀ ಈ IIT ಬರೋದು, ನೀಟ್ ಬರೋದು, PUCಗಲ್ಲ 8ಕ್ಕೆ ಯಾಕೆ ಶುರು ಮಾಡ್ತಾರೆ ಇವರು? ಭಾಳ ಸಿಂಪಲ್ ಅದ. ಇಲ್ಲಿ ಹತ್ತಿ ಬರ್ಬೇಕು, ಇಲ್ಲಿ ಹತ್ಲಿಕ್ಕೆ ಈಸಿ ಅದ. ಹತ್ಲಿಕ್ಕೆ ಹಿಂಗೆ ಇಲ್ಲ. ರ್ಯಾಂಪ್ ಮಾಡ್ಬೇಕಾದ್ರೆ ಏನು ಮಾಡ್ಬೇಕಾಗ್ತದೆ? ನಾನು ಅಲ್ಲಿ ತನಕ ತೊಗೊಂಡು ಹೋಗ್ಬೇಕಾಗ್ತದೆ. ಹಂಗೆ ಹೌದಲ್ಲ? ರ್ಯಾಂಪ್ ಅಲ್ಲಿ ತನಕ ತೊಗೊಂಡು ಹೋದಾಗ ಹತ್ಲಿಕ್ಕೆ ಈಸಿ ಆಗ್ತದೆ. ಹತ್ತೋದು ಇಲ್ಲೇ ಶುರು ಮಾಡೋದು ಎಲ್ಲಿ ಮಾಡ್ಬೇಕು? ನಾನು ಅಲ್ಲಿ ಮಾಡಬೇಕು. ನೀವು ಬ್ರಿಡ್ಜ್ ನೋಡಿರಲ್ಲ, ನದಿ ಮೇಲೆ ಕಟ್ತಾರೆ ಬ್ರಿಡ್ಜ್. ಇಲ್ಲಿದ್ದು ಸಹಿತ ಅಲ್ಲಿಂದ ಶುರು ಆಗ್ತದೆ.
ಲ್ಯಾಂಡಿಂಗ್ ಅಂತ ಕರೀತಾರೆ. ಅಲ್ಲಿಂದ ಲ್ಯಾಂಡಿಂಗ್ ಶುರು ಮಾಡಿದ್ರೆ ಇಲ್ಲಿ ಮ್ಯಾಲೆ ಬರ್ಲಿಕ್ಕೆ ಬರ್ತದೆ. ಹಂಗೆ ನೀವು ಪಿ ಯು ಸಿಗೆ ಬಂದ ಕೂಡಲೇ ನಾನು ಇಲ್ಲೇ ಜಿಗದು ಹತ್ಲಿಕ್ಕೆ ಆಗೋದಿಲ್ಲ. ಜೀನಿಯಸ್ ಕೆಲವ್ರು ಹತ್ಬೋದು, ಅವ್ರು ಭಾಳ ಮಂದಿಗೆ ಲ್ಯಾಂಡಿಂಗ್ ಬೇಕಾಗ್ತದೆ. ಅದಕ್ಕೆ 8ನೇ ಕ್ಲಾಸಿಂದ ತಯಾರಿ ಆಗ್ಬೇಕು ನಿಮಗೆ. ಪ್ರಿಪ್ರೇಷನ್ ಫಾರ್ IIT ಈಸ್ ಡಿಫ್ರೆಂಟ್ ಫ್ರಾಮ್ ಪ್ರಿಪೇರಿಂಗ್ ಫಾರ್ ಎನಿಥಿಂಗ್ ಎಲ್ಸ್. ಅವ್ರ ನೀಟಿಗೆ ಪ್ರಿಪ್ರೇಷನ್ ಅಲ್ಲಿಂದ ಶುರು ಮಾಡ್ಬೇಕು. ನಾವು ನಿಮ್ಮ ಮೈಂಡನ್ನು ಅಪ್ಲೈಡ್ ಲೆವೆಲ್ ಕ್ವಶನ್ಸಿಗೆ ತಯಾರಿ ಮಾಡ್ಕೋಬೇಕು. ಹಂಗೆ ಮಾಡಿದಾಗ ವಿಲ್ ಬಿ ಸಕ್ಸಸ್ಫುಲ್ ಇನ್ ಲೈಫ್. ನನಗೊಂದು ಹಠ ಇತ್ತು, ಗುಲ್ಬರ್ಗ ಹಿಂದುಳಿದ ಪ್ರದೇಶ ಅಂತ ಕೇಳಿ ಕೇಳಿ ಸಾಕಾಗೋಯ್ತಾನೆ. 25 ವರ್ಷ ಆಯ್ತು. ನಾ ಇಲ್ಲಿ ಬೆಂಗಳೂರು ಗುಲ್ಬರ್ಗದ ಋಣ ಅದ ನನಗೆ. 2 ವರ್ಷ ಕಲ್ತೀನಿ ನಾ ಇಲ್ಲಿ. ಆವಾಗ ಕರ್ನಾಟಕ ಗುಲ್ಬರ್ಗ ಯೂನಿವರ್ಸಿಟಿ ಇರಲಿಲ್ಲ ಇನ್ನು. ಐ ವಾಸ್ ದಿ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಆಫ್ ಕರ್ನಾಟಕ ಯೂನಿವರ್ಸಿಟಿ ಹಿಯರ್. ಕೆಮಿಸ್ಟ್ರಿ ಶುರು ಆದದ್ದೇ ಇಲ್ಲಿ, ಅನಾಲಿಟಿಕಲ್ ಕೆಮಿಸ್ಟ್ರಿ ಶುರು ಆದದ್ದು. ಐ ವಾಸ್ ದ ಫಸ್ಟ್ ಬ್ಯಾಚ್ ಸ್ಟೂಡೆಂಟ್ ಆಫ್ ದಿಸ್. 2 ವರ್ಷ ನನಗೆ ಈ ಮಣ್ಣಿನ ಋಣ ಅದ. ಅದು ಅಲ್ಲದೆ ನನಗೆ ಇಲ್ಲಿ ಮಕ್ಕಳು ನೋಡಿದಾಗ ಭಾಳ ಖುಷಿ ಆಗ್ತದೆ. ವಂಡರ್ಫುಲ್ ಚಿಲ್ಡ್ರನ್. ಬಟ್ ಐ ಡೋಂಟ್ ನೋ ವೈ ವಿ ಡೋಂಟ್ ಹ್ಯಾವ್ ದಿ ಎಕ್ಸ್ಪೋಜರ್ ಟು ದಿ ಔಟ್ಸೈಡ್ ವರ್ಲ್ಡ್. ಅದಕ್ಕೆ ಅನ್ನಿಸ್ತು ವಿಲ್ ಹ್ಯಾವ್ ದ ಬೆಸ್ಟ್ ಕೋಚಿಂಗ್ ಹಿಯರ್, ಬೆಸ್ಟ್ ಫೆಸಿಲಿಟೀಸ್, ಸೊ ದ್ಯಾಟ್ ಅವರ್ ಚಿಲ್ಡ್ರನ್ ಕ್ಯಾನ್ ಪ್ರೂವ್ ದಟ್ ಆರ್ ಸೆಕೆಂಡ್ ಟು ನಾನ್ ಇನ್ ದ ಹೋಲ್ ವರ್ಲ್ಡ್. ವಿ ಆರ್ ಗುಡ್ ಆಸ್ ಎನಿಬಡಿ ಇನ್ ದ ವರ್ಲ್ಡ್. ಹಂಗಾಗಲಿ ಅಂತ ಆಶಾ. ಅದಕ್ಕೆ ವೇದಿಕೆ ನಿಮಗೆ ಸಹಾಯ ಮಾಡ್ತದೆ. ಮೇ ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.